ಜಾತ್ಯತೀತ ಜನತಾದಳ ಕುಮಟಾ ಘಟಕದ ನೂತನ ತಾಲೂಕಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಯಿತು. ಕ್ಷೇತ್ರದಾದ್ಯಂತ ಜೆಡಿಎಸ್ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ನೂತನ ಪದಾಧಿಕಾರಿಗಳನ್ನ ನೇಮಿಸಲಾಗಿದ್ದು, ಎಲ್ಲಾ ಘಟಕದ ಪ್ರಮುಖರು ಅತ್ಯಂತ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಎನ್ನುವ ವಿಶ್ವಾಸದಿಂದ ನೇಮಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯ್ಕ್ ಸೋನಿ ಹೇಳಿದರು. ಪದಾಧಿಕಾರಿಗಳನ್ನ ಆಯ್ಕೆ ನಾವೆಲ್ಲರೂ ಸೇರಿ ಮಾಡಿದ್ದೀವಿ, ಎಲ್ಲ ಪ್ರಮುಖರು ಸೇರಿ. ನನಗೂ ಜಿಲ್ಲಾಧ್ಯಕ್ಷ ಜವಾಬ್ದಾರಿಗಿಂತ ಹೆಚ್ಚು ಇದು ನನ್ನ ಕ್ಷೇತ್ರ. ಹಾಗಾಗಿ ಅವ್ರ ಜೊತೆ ಕೂತಿ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಇನ್ನೂ ಹಲವಾರು ಪದಾಧಿಕಾರ ಕೊಡೋದಿದೆ, ಬೇರೆ ಬೇರೆ ವಿಭಾಗ ಮತ್ತು ರಚನೆ ಮಾಡೋದಿದೆ. ಪ್ರತಿಯೊಂದು ಕಾರ್ಯಕರ್ತಗೂ ಒಂದೊಂದು ಜವಾಬ್ದಾರಿ ಮುಂದೊಂದು ದಿನದಲ್ಲಿ ಕೊಟ್ಟೇ ಕೊಡ್ತೀವಿ. ಇವತ್ತಿನ ಈ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು ಯಾರಿಯಾಗಿ ಒಂದಿಷ್ಟು ಘಟಕ ರಚನೆ ಮಾಡಿದ್ದೀವಿ. ಯುವ ಘಟಕ, ಕೃಷಿ ಘಟಕ, ಹಿಂದುಳಿದ ವರ್ಗದ ಘಟಕ, SC ಮತ್ತು ಕಾರ್ಮಿಕ ಘಟಕ, ಇದಿಷ್ಟು ಘಟಕಗಳು ರಚನೆ ಮಾಡಿದ್ದೀವಿ. ಮತ್ತು ಮಹಿಳಾ ಘಟಕ ಮತ್ತು ಒಂದಿಷ್ಟು ಘಟಕಗಳು ರಚನೆ ಮಾಡೋದಿದೆ. ಇದರ ಹೊರತಾಗಿ ಪಂಚಾಯತ್ ವೈಸ್ ಸಂಚಾಲಕರನ್ನು ಮಾಡ್ತೀವಿ, ಜಿಲ್ಲಾ ಪಂಚಾಯತ್ ವೈಸ್ ಒಂದು ಟೀಮನ್ನು ಮಾಡ್ತೀವಿ. ಈಗಾಗಲೇ ನಮ್ಮ ಮುನ್ಸಿಪಾಲ್ಟಿಗೆ ಒಂದು ಟೀಮ್ ಮಾಡ್ತೀವಿ, ಯಶವಂತಗೌಡರ ಅಧ್ಯಕ್ಷತೆಯಲ್ಲಿ, ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಹೀಗೆ ಪ್ರತಿಯೊಂದು ಭಾಗದಲ್ಲೂ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡುವಂತೆ ನಾವು ಪದಾಧಿಕಾರಿಗಳ ಆಯ್ಕೆ ಮಾಡಿ ಬರುವಂಥ 2028 ಚುನಾವಣೆಯಲ್ಲಿ ಮತ್ತು ಅದರ ಪೂರ್ವದಲ್ಲಿ ನಡೆಯುವಂಥ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲ್ಟಿ, ಪಟ್ಟಣ ಪಂಚಾಯತ್ ಇವೆಲ್ಲ ನಾವು ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ, ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀನಿ. ವಿಶ್ವಾಸ ಇದೆ, ಈ ಪದಾಧಿಕಾರಿಗಳು ಹೆಚ್ಚಿನ ಶಕ್ತಿ ಸಮವಹಿಸಿ ಪಕ್ಷಕ್ಕೆ ಜಯ ತಂದುಕೊಡ್ತಾರೆ. 2028ರಲ್ಲಿ ನಾವು JDS ಪಕ್ಷ ಇಲ್ಲಿ ಗೆದ್ದೇ ಗೆಲ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಇದೇ ವೇಳೆ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡ ಅವರ ಧರ್ಮಪತ್ನಿಯಾದ ಚೆನ್ನಮ್ಮ ದೇವೇಗೌಡ ಅವರು ಅಗಲಿದ್ದಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸೂಚಿಸಿ ಗೌರವ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮರು ನೇಮಕಗೊಂಡ JDS ತಾಲೂಕಾಧ್ಯಕ್ಷರಾದ CG ಹೆಗ್ಡೆ, ಕಾರ್ಯಾಧ್ಯಕ್ಷರಾದ ಬಲೀಂದ್ರ ಗೌಡ, ಪ್ರಧಾನ ಕಾರ್ಯದರ್ಶಿ ಹರಿಶ್ಚಂದ್ರ ರಾವತ್ಕರ್, ಹಿಂದುಳಿದ ವರ್ಗಗಳ ತಾಲೂಕಾಧ್ಯಕ್ಷರಾದ ಮಹೇಂದ್ರ ನಾಯ್ಕ್, ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾದ ಶ್ರೀಧರ್ ಆಡ್ಗುಳಿ, ಯುವ ಘಟಕದ ಅಧ್ಯಕ್ಷರಾದ ಕೃಷ್ಣ ನಾಯಕ್, ಮಹಿಳಾ ಘಟಕದ ಪ್ರಮುಖ ಭವಾನಿ ಹಳ್ಳೇರ್, ಗೀತಾ ಮುಖ್ರಿ, ರಮಾ ಗೌಡ, ಹಿರಿಯರಾದ ಶಂಕರ್ ಹರಿಕಂತ್ರ, ಸುಬ್ಬಯ್ಯ ನಾಯ್ಕ್, ರಾಜಶೇಖರ್ ಪಡಗಾರ್, ಲಕ್ಷ್ಮೀಕಾಂತ್ ಗೌಡ ಹಾಗೂ ಪ್ರಮುಖ ತಾಲೂಕಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.